ಡಿ ಬಾಸ್ ಹುಟ್ಟುಹಬ್ಬ 2026 49ನೇ ವರ್ಷಕ್ಕೆ ಕಾಲಿಡುತ್ತಿರುವ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಈ ವರ್ಷ ಸಂಭ್ರಮದ ಬದಲು ಸಮಾಜ ಸೇವೆ. ಮುಂದಿನ ಸಿನಿಮಾ ಯಾವಾಗ ರಿಲೀಜು? ಹಾಗಾದ್ರೆ ಡಿ ಬಾಸ್ ರಿಲೀಸ್ ಆಗೋದು ಯಾವಾಗ? ಈ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಮಿಸ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡ್ ಟಾಕೀಸ್. ಹ್ಯಾಪಿ ಬರ್ಡೇ ಡಿ ಬಾಸ್. ನಮಸ್ಕಾರ ಕರ್ನಾಟಕ. ಇವತ್ತು ಫೆಬ್ರವರಿ 16 ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ. ಈ ವರ್ಷ ಪ್ರತಿ ವರ್ಷಕ್ಕಿಂತ ತುಂಬಾ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಡಿ ಬಾಸ್ ಫೆಬ್ರವರಿ 16 ಬಂದ್ರೆ ಡಿ ಬಾಸ್ ಅಭಿಮಾನಿಗಳಿಗೆ ಒಂಥರ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಸ್ಯಾಂಡಲ್ವುಡ್ ನಲ್ಲಿ ಕೇಕ್ ಕಟಿಂಗು, ಆ ಸೆಲೆಬ್ರೇಷನ್ ಮಿಡ್ ನೈಟ್ 12 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಆ ತರ ಸೆಲೆಬ್ರೇಷನ್ ಇರುತ್ತೆ. ಪ್ರತಿ ವರ್ಷದ ಹಾಗೆ ಸಂಭ್ರಮದ ಬದಲು ಈ ವರ್ಷ ಡಿ ಫ್ಯಾನ್ಸ್ ಸಮಾಜ ಸೇವೆ, ಎಲ್ಲಾ ಕಡೆ ಸಮಾಜ ಸೇವೆ ಮಾಡ್ತಿದ್ದಾರೆ. ರಕ್ತದಾನ, ಹಾಗೆ ಅನ್ನದಾನ, ಹೀಗೆ ಹಲವಾರು ರೀತಿಯ ಸಮಾಜ ಸೇವೆ ಡಿ ಫ್ಯಾನ್ಸ್ ಅಂದ್ರೆ ದರ್ಶನ್ ಅವ್ರು ಹೇಳೋ ಪ್ರಕಾರ ಸೆಲೆಬ್ರಿಟೀಸ್ ಮಾಡ್ತಾ ಇರೋದು ತುಂಬಾ ವಿಭಿನ್ನವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ ಅಂತ ಹೇಳ್ಬೋದು. ಈ ವರ್ಷ ಡಿ ಬಾಸ್ ಇಲ್ಲದೆ ಇರ್ಬೋದು, ಆದ್ರೆ ಡಿ ಬಾಸ್ ಅಭಿಮಾನಿಗಳು ಮಾತ್ರ ಸೆಲೆಬ್ರೇಷನ್ ಸ್ಟಾಪ್ ಮಾಡಿಲ್ಲ. ದರ್ಶನ್ ಅವರು ಸದ್ಯ ಕಾನೂನು ಹೋರಾಟದಲ್ಲಿ ಇರೋದ್ರಿಂದ ತಮ್ಮ ಅಭಿಮಾನಿಗಳ ಜೊತೆ ಈ ವರ್ಷ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅಭಿಮಾನಿಗಳು ಮಾತ್ರ ಸೆಲೆಬ್ರೇಷನ್ ನಿಲ್ಲಿಸಿಲ್ಲ. ಪ್ರತಿ ವರ್ಷದ ಹಾಗೆ ಸೆಲೆಬ್ರೇಷನ್ ಮಾಡದೇ ಇರ್ಬೋದು, ಆದ್ರೆ ತುಂಬಾ ವಿಭಿನ್ನವಾಗಿ ಸಮಾಜಕ್ಕೆ ಒಳ್ಳೆ ಆಗುವ ಕೆಲಸಗಳಿಂದ ಅಭಿಮಾನಿಗಳು ಈ ವರ್ಷ ದರ್ಶನ್ ಅವರ ಹುಟ್ಟುಹಬ್ಬನ ಆಚರಿಸ್ತಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಕೂಡ ದರ್ಶನ್ ಅವರು ಬಿಡುಗಡೆ ಆಗಿದ್ರು, ಆದ್ರೆ ಅಭಿಮಾನಿಗಳ ಜೊತೆ ಇರಲಿಲ್ಲ. ಇನ್ನು ದರ್ಶನ್ ಅವರ ಅಭಿಮಾನಿಗಳು ರಾಜ್ಯದಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ಅವರ ಹೆಸರಿನ ಮೇಲೆ ಅರ್ಚನೆ ಮಾಡಿಸೋದು, ಬೇಗ ರಿಲೀಸ್ ಆಗಲಿ, ದರ್ಶನ್ ಅವರು ಜೈಲಿನಿಂದ ಬಂದು ಮತ್ತೆ ಸಿನಿಮಾ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅವರ ಜೊತೆ ಇರುವ ಹಳೆಯ ಫೋಟೋವನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿ ವಿಶ್ ಮಾಡಿದ್ದಾರೆ. ಇನ್ನು ದರ್ಶನ್ ಅವರ ಅತಿ ಆತ್ಮೀಯ ಗೆಳೆಯ ಅಂತಾನೆ ಹೇಳ್ಬೋದು ಧನ್ವೀರ್ ಅವರು ಕೂಡ ವಿಡಿಯೋ ಪೋಸ್ಟ್ ಮಾಡಿ ಅವ್ರಿಗೆ ವಿಶ್ ಮಾಡಿದ್ದಾರೆ. ಇನ್ನು ಕ್ರೇಜಿ ಕ್ವೀನ್ ರಕ್ಷಿತಾ ಅವರು ಹಾಗೆ ಪ್ರೇಮ್ ಅವರು ಕೂಡ ಬರ್ತ್ಡೇ ವಿಶೇಷ್ ಪೋಸ್ಟ್ ಮೂಲಕ ಡಿ ಬಾಸ್ ದರ್ಶನ್ ಅವ್ರಿಗೆ ವಿಶ್ ಮಾಡಿದ್ದಾರೆ. ರಕ್ಷಿತಾ ಮತ್ತು ಪ್ರೇಮ್ ಅವರು ದರ್ಶನ್ ಅವ್ರಿಗೆ ತುಂಬಾ ಆತ್ಮೀಯರು ಅಂತ ಹೇಳ್ಬೋದು. ಇನ್ನು ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದರ್ಶನ್ ಅವರು ಯಾವಾಗ್ಲೂ ಯಾರಿಗೆ ಸಹಾಯದ ಅವಶ್ಯಕತೆ ಇರುತ್ತೆ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಅದೇ ರೀತಿ ಈ ವರ್ಷ ಕೂಡ ಅವರ ಅಭಿಮಾನಿಗಳು ಕೂಡ ಸಮಾಜ ಮುಖಿ ಕೆಲಸಗಳನ್ನ ಮಾಡುತ್ತಾ ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ದರ್ಶನ್ ಜೈಲಿನಿಂದ ರಿಲೀಸ್ ಆಗೋದು ಯಾವಾಗ, ನೆಕ್ಸ್ಟ್ ಸಿನಿಮಾ ಯಾವುದು, ಆ ಅಪ್ಡೇಟ್ ಬಗ್ಗೆ ನೋಡೋಣ. ದರ್ಶನ್ ಪ್ರೆಸೆಂಟ್ ಆಗಿ ಕಾನೂನು ಹೋರಾಟದಲ್ಲಿ ಇರಬಹುದು, ಆದ್ರೆ ರಿಲೀಸ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಅವರ ವಕೀಲರು ಮಾಹಿತಿ ಕೊಟ್ಟಿದ್ದಾರೆ. ಜುಲೈ ಮಂತ್ ಒಳಗಡೆ ಎಲ್ಲಾ ಕಾನೂನಿನ ವಿಚಾರಣೆಗಳು ಮುಗಿದು ಆಮೇಲೆ ಬೇಲ್ಗೆ ಅಪ್ಲೈ ಮಾಡಬಹುದು ಅಂತ ಒಂದು ಮಾಹಿತಿ ಇದೆ. ಆ ಬೇಲ್ ಅಪ್ಲೈ ಮಾಡಿದ್ಮೇಲೆ ದರ್ಶನ್ ರಿಲೀಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಈ ನ್ಯೂಸ್ ಕೂಡ ದರ್ಶನ್ ಸೆಲೆಬ್ರಿಟೀಸ್ ಗಳಿಗೆ ಒಂದು ಖುಷಿ ವಿಚಾರಣೆ ಅಂತ ಹೇಳ್ಬೋದು. ಈ ವರ್ಷ ಯಾವುದೇ ಮೂವಿ ಟೀಸರ್, ಪೋಸ್ಟರ್, ಟ್ರೇಲರ್ ಬರ್ದೇ ಇರ್ಬೋದು, ಆದ್ರೆ ಈ ನ್ಯೂಸ್ ಅದಕ್ಕಿಂತ ದೊಡ್ಡದಾಗೆ ಖುಷಿ ಕೊಡುತ್ತೆ ಅಂತ ದರ್ಶನ್ ಅಭಿಮಾನಿಗಳಿಗೆ ನನ್ನ ಪ್ರಕಾರ ಹೇಳ್ತೀನಿ. ಇದು ನನ್ನ ಅನಿಸಿಕೆ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ದರ್ಶನ್ ಯಾವಾಗ ರಿಲೀಸ್ ಆಗ್ಬೋದು, ಯಾವ ಸಿನಿಮಾ ನೆಕ್ಸ್ಟ್ ಬರ್ಬೋದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಇನ್ನು ಸಿನಿಮಾ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಲಾಸ್ಟ್ ಇಯರ್ ಡಿಸೆಂಬರ್ ನಲ್ಲಿ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು. ಒಂದು ಒಳ್ಳೆ ರೆಸ್ಪಾನ್ಸ್ ಕಂಡ್ಕೊಂಡ್ರು ಹೇಳಿಕೊಳ್ಳುವಂತ ಹಿಟ್ ಆಗ್ಲಿಲ್ಲ, ಕಾಟೇರ ತರ ಹಿಟ್ ಆಗದೆ ಇರ್ಬೋದು, ಆದ್ರೆ ಒಂದು ಒಳ್ಳೆ ಕಲೆಕ್ಷನ್ ಮಾತ್ರ ಆಯ್ತು ಈ ಸಿನಿಮಾದು. ಇನ್ನು ದರ್ಶನ್ ಜೈಲ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕಮಿಟ್ಮೆಂಟ್ಸ್ ಗಳು, ಸ್ವಲ್ಪ ಸಿನಿಮಾ ಸೈನ್ ಮಾಡಿದ್ರು ಅಂತ ಮಾಹಿತಿ ಇದೆ. ರಾಜವೀರ ಮದಕರಿ ನಾಯಕ ಹಾಗೆ ಪ್ರೇಮ್ ಜೊತೆಗೆ ಹೊಸ ಮೂವಿ, ಆ ಮೂವಿಗಳಿಗೆ ಸೈನ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ದರ್ಶನ್ ಒಂದ್ ವೇಳೆ ರಿಲೀಸ್ ಆದ ಜುಲೈನಲ್ಲಿ ಬಂದು ಆ ಮೂವೀಸ್ ಸ್ಟಾರ್ಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ದರ್ಶನ್ ಅವ್ರನ್ನ ಆ ಸಿನಿಮಾ ಥಿಯೇಟರ್ ನಲ್ಲಿ ಸ್ಕ್ರೀನ್ ಅಲ್ಲಿ, ಬಿಗ್ ಸ್ಕ್ರೀನ್ ನಲ್ಲಿ ನೋಡೋದೇ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಸೆಲೆಬ್ರಿಟೀಸ್ ಗಳಿಗೆ. ಏನೇ ಇರ್ಲಿ, ದರ್ಶನ್ ಅವರ ಹವಾ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ. ದರ್ಶನ್ ಎಲ್ಲೇ ಇದ್ರು
ಆ ಕ್ರೇಜ್ ಮಾತ್ರ ಕರ್ನಾಟಕದಲ್ಲಿ ಕಮ್ಮಿ ಆಗೋ ಚಾನ್ಸಸ್ ಇಲ್ಲ. ದರ್ಶನ್ ಅವರ ಮೇಲೆ ಇರೋ ಆ ಕ್ರೇಜ್, ಆ ಅಭಿಮಾನದ ಅಲೆ, ಅದು ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು. ಇನ್ನು ಏನೇ ಆಗಿರ್ಲಿ, ದರ್ಶನ್ ಅವರು ಆದಷ್ಟು ಬೇಗ ಜೈಲಿನಿಂದ ರಿಲೀಸ್ ಆಗಿ ನೆಕ್ಸ್ಟ್ ಮೂವಿ ಬೇಗ ಅನೌನ್ಸ್ ಮಾಡ್ಲಿ, ಬೇಗ ಶೂಟಿಂಗ್ ಮುಗಿಸ್ಲಿ, ಬೇಗ ರಿಲೀಸ್ ಆಗ್ಲಿ ಅಂತ ನಮ್ಮ ಆಶಯ. ದರ್ಶನ್ ಅವರ ಯಾವ ಮೂವಿ ನಿಮ್ಮ ಫೇವರೇಟ್? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ, ತುಂಬಾ ಟ್ರೆಂಡಿಂಗ್ ಆಗಿರೋ ವಿಡಿಯೋ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.